ಮಾಡಿ ಹೋಗು. ಏಕೆ ಗೌಡ್ರಿ, ಈ ಬೆಟ್ಟಪ್ಪನ ನಡುವಿನಿಂದ ಇಡೀ ಬೆಟ್ಟವೇ ನಡುಗುವಂತಿದೆಯಲ್ಲ, ಏನು ಸಮಾಚಾರ? ಭಾಮನಿ ರತ್ನ, ಯಾವ ಕೊಳ್ಳದವರ ಕ್ರಾಸ್ನಲ್ಲಿ ಹೊಸದಾಗಿ ಬಂದವರು ಯಾವನ ಕಳ್ಳ ಇಳಿಸ್ಬಿಟ್ಟು ನಮ್ಮ ಗಾಡಿ ನಿಲ್ಲಿಸಿರುವಂತೆ. ಅದು ಅವನ ತಪ್ಪಲ್ಲ ಗೌಡ್ರಿ, ಅದು ನಿಮ್ಮ ತಪ್ಪು. ಅಂದರೆ ಅಂಗೈ ಹುಣ್ಣಿಗೆ ಕನ್ನಡಿ ಹುಡುಕುವುದೇ. ನಿಮ್ಮ ಗಾಡಿ ಯಾವ ರೂಟಿಗೆ ಹೋಗುತ್ತೆ, ಯಾವ ಗಾಡಿಯ ನಂಬರು, ಎಷ್ಟು ಸಮಯಕ್ಕೆ ಬರುತ್ತಿದೆ ಅಂತ ಇಷ್ಟೆಲ್ಲ ವಿಸ್ತಾರವಾಗಿ ಮಾಹಿತಿ ಕೊಡುವರು ಯಾರು ಗೊತ್ತೇ? ಯಾರವರು? ಅವನು ಎಲ್ಲಿದ್ದಾನೆ? ಇಷ್ಟು ತಿಳಿದಿಲ್ಲವೇ ನಿಮಗೆ? ರೈತನ ಹೆಸರು ನಾಡಿನ ಉಜಿರೆಂದು ಎಡೆಯುತ್ತಿಗೆ ಮೆರೆಯುತ್ತಿರುವ ಆ ರಾಮದೇವನ ಪ್ರೀತಿಯ ತಮ್ಮ ಬಜರಂಗಿ. ಅವನೇ ಇಷ್ಟಕ್ಕೆಲ್ಲ ಕಾರಣ. ಈ ಕಾರ್ಯ ಅವನೇ ಮಾಡಿರುವುದೇ. ಗೌರಿ, ಈ ಕಾರ್ಯ ಅವನೇ ಮಾಡುವನೆಂದು ನೀವು ಹೀಗೆ ಮೌನವಾಗಿ ಕುಳಿತುಕೊಂಡರೆ ಮುಂದೊಂದು ದಿನ ನಾವೆಲ್ಲರೂ ಈ ಭೂಮಿಯಿಂದ ಪರಲೋಕದತ್ತ ಪ್ರಯಾಣ ಬೆಳೆಸಬೇಕಾಗುತ್ತದೆ. ಎಚ್ಚರ. ಮುನಿರಕ್ಕ, ಮುನಿರಕ್ಕ, ನಮಗೆ ತಿಳಿದ ಬೆಳಗ್ಗೆ ಈ ರೀತಿ ಹತ್ತಿದೆಯೋ ಬಡ ಕುಂದಿ ಬದರಂಗಿ. ಏನು ಮಾಡಲಿ ಹೇಳಿದ? ಈಗ ಅವರನ್ನು ಹಿಡಿದರಿಸಿ ಅವನ ಕೈಯ ಎಲ್ಲ ಅವನ ಎದೆ ಗುಂಡಿಗೆ ಸಿಡಿ ಅವನ ಶಾಂತನಾಗು ಗೆಳೆಯ, ಶಾಂತನಾಗು. ಅನಾಹುತಕ್ಕೆ ಅನುವು ಮಾಡಿಕೊಟ್ಟು ಎಂದು ಗುರಿಯಾಗಬಾರದು. ಮುಳ್ಳಿಂದಲೇ ತೆಗೆಯಬೇಕು. ಅಂದರೆ ನೀ ಏನೇನು ಹೇಳ್ತೀರಿಯೋ ಬಡ್ಡಿ ಬಸಪ್ಪ? ಈ ಬಡ್ಡಿ ಬಸಪ್ಪ ಮಾಡೋ ಪ್ಲಾನ ಎಂದು ಮುಸಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಹೇಳಿದೆ ಆದರೆ ಅವನ ಏರಿ ಹೊಲ ಫ್ಯಾಕ್ಟ್ರಿ ಮಾಡಿ ನಮ್ದು ಮ್ಯಾಗ ಕಲ್ಲು ಹೊಲ ಐತಲ್ರಿ, ಕೆದರಿ ಗುದ್ದು ಮಾಡ್ರಿ, ಅದನ್ನ ನಿವೇಶನಕ್ಕೆ ಇಟ್ಟು ಹಾಗಂತ ಸರ್ಕಾರಕ್ಕೆ ತಿಳಿಸ್ರಿ. ಆಮೇಲೆ ನಮ್ಮ ಕೋರ್ಟಿನ ಕೇಸ್ ಅವ್ರ ಮೇಲೆ ಹಾಕಿ ನಾಳೆ ನಮ್ಮ ದುರ್ಗಾದೇವಿ ಬಂಗಾರ ನಾವ ಕಳು ಮಾಡಿ ಅದನ್ನು ಅವನ ಮೇಲೆ ಹಾಕಿಸಿ ಏನ್ ಸೇರಿಸುವಂತೆ ಮಾಡ್ರಿ. ಆಮೇಲೆ ಬರುತ್ತದೆ ಆ ರಾಮದೇವನ ಕೈಗೆ ಭಿಕ್ಷಾ ಪಾತ್ರೆ. ಆ ನಂತರ ಅವರಿಬ್ಬರ ಹೆಂಡತಿಯರು ನಮ್ಮ ವಶ. ಗುಡ್ಡ ಬಸಪ್ಪ, ಗುಡ್ಡ ಇಂಥ ನೋಡ್ಬೇಕು. ಇಂಥ ಬಡ್ಡಿ ಬಸಪ್ಪನಂತ ಗೆಳೆಯ ಇಂಥ ಮಾತಿಗೆ ಯಾವುದು ಗುಡ್ಡವಾದರೂ ಸಿಡಿದು ಸೀರಿ ಬಿಡುತ್ತದೆ.